ಕ್ರಿಕೆಟ್ ಅಂದರೆ ಮಹಾಪ್ರಾಣ ನನಗೆ. ಜನಗಳನ್ನು ಒಂದಿಷ್ಟು ನಗಿಸಿರ್ಬೋದು ಅಷ್ಟೇ, ಆದರೆ ಈ ಜೀವನದಲ್ಲೇ ನಾನು ನಡ್ಕೊಂಡು ನೋಡ್ತಾ ಇದ್ದೀನಿ. 60 ವರ್ಷದಿಂದ ನಾನು ಡೈಲಿ ಒಂದು ಪೆಗ್ ತಗೋತೀನಿ. ಏನಾದರೂ ಸರಿ ಇವತ್ತು ನಾನು ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಬೇಕು. ನನಗೂ ರಾಜ್ಕುಮಾರ್ಗೂ ಸುಮಾರು 30 ವರ್ಷ ಸ್ನೇಹ. 30 ವರ್ಷದಿಂದ ನೋಡ್ತಾ ಇದ್ದೀನಿ. ಖಾಲಿ ಜೋಬು ಯಾವಾಗ ನೋಡಿದ್ರು ₹100 ನೋಟ್ ಕೊಟ್ಬಿಟ್ಟು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸೋ. ವಯಸ್ಸಾದಾಗ ಬೇಕೋ ಬೇಡವೋ ಕಾಯಿಲೆಗಳು ಬಂದ್ಬಿಡುತ್ತೆ ನಿಜ. ಆದರೆ ಕಾಯಿಲೆ ಬಂದಾಗ ನಾವು ಯಾರ ಹತ್ರ ಹೋಗ್ತೀವಿ, ಹೇಗೆ ಗುಣಪಡಿಸ್ಕೋತೀವಿ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಇದು ಬೆಂಗಳೂರಿನ ಶಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಾನು ಬಂದಿದ್ದೀನಿ. ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ನಮ್ಮನ್ನು ನಕ್ಕು ನಗಿಸಿದಂಥ ಅದ್ಭುತ ಕಲಾವಿದರು. 89 ಇಯರ್ ಯಂಗ್ ಅಂತ ಹೇಳೋಕ್ಕೆ ಬಯಸ್ತೀನಿ, ಬಿಕಾಸ್ ಅವ್ರು ಹಾಗೇ ಇದ್ದಾರೆ ಅಂತ. ಬೆಂಗಳೂರು ನಾಗೇಶ್ ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಹುಷಾರಿಲ್ಲ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ. ಆದರೆ ಇವಾಗಂತೂ ತುಂಬ ಫುಲ್ ಫ್ಲೆಡ್ಜ್ ಹುಷಾರಾಗಿ ಖುಷಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಅಷ್ಟೇ ನಂದು. ನಮಸ್ಕಾರ ಸರ್. ನಮಸ್ಕಾರ ನ್ಯೂಸ್ರವರಿಗೆ. ಹೇಗಿದ್ದೀರಿ? ನಮ್ಮ ಬಗ್ಗೆ ಸುಮ್ಮನೆ ಹೊಡ್ತಾ ಇದ್ದೀರಿ. ಅಂಥ ಕೆಲಸ ನಾನೇನು ಮಾಡಿಲ್ಲ. ನಾನು ಜನಗಳನ್ನು ಒಂದಿಷ್ಟು ನಗಿಸಿರ್ಬೋದು ಅಷ್ಟೇ. ಜನಗಳನ್ನ ನಗಿಸೋದು ಮತ್ತು ನಗಿಸಿದ ತಕ್ಷಣ ಅವ್ರ ಆರೋಗ್ಯ ಚೆನ್ನಾಗಿರೋದ್ರ ಪಾಲು ನಿಮ್ಮದು ಇದೆ ಸರ್. ಅದು ಸರಿ, ಅದು ಒಪ್ಕೊಡ್ತೀನಿ. ಅದು ವೀಕ್ಷಕರೇ, ನೀವೆಲ್ಲ ನನ್ನ ಅನೇಕ ಚಿತ್ರಗಳಲ್ಲಿ ನೋಡಿರ್ತೀರಿ. ಈಗ ನನಗೆ 89 ವರ್ಷ. ಈಗ ನನ್ನ ಮೊದಲನೇ ಚಿತ್ರ ರಾಜ್ಕುಮಾರ್ ಅವ್ರ ಜೊತೆ ಸತ್ಯ ಹರಿಶ್ಚಂದ್ರ. ಅದು ಆಗಿ ಸುಮಾರು 60 ವರ್ಷದ ಮೇಲೆ ಆಗೋಗಿರ್ಬೋದು. ಅದಾದಮೇಲೆ ಗ್ರ್ಯಾಜುಯಲಾಗಿ ಒಂದ್ರ ಬಗ್ಗೆ ರಾಜ್ಕುಮಾರ್ ಜೊತೆ ಉದಯ್ ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷು, ಅನಂತನಾಗ್, ರಜನಿಕಾಂತ್, ಹೀಗೆ ಬಹಳಷ್ಟು ಜನಗಳ ಜೊತೆ, ಹೀರೋಗಳ ಜೊತೆ ಸುಮಾರು ಒಂದು 200 ಪಿಕ್ಚರ್ಗಳ ಮೇಲೂ ಮಾಡಿರ್ಬೋದು. ನನಗೆ ಮರ್ತು ಹೋಗ್ಬಿಟ್ಟಿದೆ ಇನ್ನೂ ಎಷ್ಟೋ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಲೆಕ್ಕಕ್ಕಿಟ್ಟಿಲ್ಲ. ಬಟ್ ಏನು ಅಂದರೆ, ಈ 88 ವರ್ಷಗಳು ದೇವರು ತುಂಬ ಆರೋಗ್ಯ ಕೊಟ್ಟಿದ್ದೆ. ಏಕೆಂದರೆ ನಾವು ಶೂಟಿಂಗ್ಗೋಸ್ಕರ ಬೆಳಗ್ಗೆ 6 ಗಂಟೆಗೆ ಹೋಯಿತು ಅಂತಂದರೆ ರಾತ್ರಿ 9-10 ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ವು. ಬಹುಶಃ ಆ ರೀತಿ ನಾವು ನಡೆದಿದ್ದರಿಂದ, ಅಂದರೆ ಆ ರೀತಿ ನಾವು ವರ್ಕ್ ಮಾಡಿದ್ರಿಂದ ಆರೋಗ್ಯ ಭಾಳ ಚೆನ್ನಾಗಿತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ದೇವರು ಎಲ್ಲನೂ ಕೊಟ್ಟಿದ್ದ. ಏಕೆಂದರೆ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಮುಖ್ಯ. ಹೌದು. ಅದು ಈಗ ಏನಾಯಿತು ಅಂದರೆ 89ನೇ ವರ್ಷ ಶುರುವಾದಾಗ ಆಗ ಒಂದು ಈ ಟ್ರಬಲ್ಗಳು ಕಾಣಿಸೋಕ್ಕೆ ಶುರು ಮಾಡಿದ್ವು. ನಾನು ಈ ಬಿಗಿನಿಂಗ್ ಅಂದರೆ 89ನೇ ವರ್ಷ ಬಿಗಿನಿಂಗಲ್ಲಿ ಒಂದು ಶೂಟಿಂಗ್ ಹೋಗಿದ್ದೆ ನಾನು. ಆ ಶೂಟಿಂಗಲ್ಲಿ ಹೋಗಿದ್ದಾಗ ಬಾತ್ರೂಮಲ್ಲಿ ಜಾರು ಬಿದ್ದುಬಿಟ್ಟು ಸೊಂಟ ನೋವು ಹೋಯಿತು. ಸೊಂಟ ನೋವು ಶುರುವಾಯಿತು. ಆ ಸೊಂಟ ನೋವು ವಿಪರೀತ ಇದ್ದರೂ 3 ದಿವಸ ಶೂಟಿಂಗ್ ಮಾಡಿದ್ದೀನಿ. 3 ದಿವಸ ಶೂಟಿಂಗ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಅದು ಸುಮಾರು 9-10 ತಿಂಗಳು ತಡೀತು ಪುನಃ ಒಂದು ಸೊಂಟ ಸರಿ ಹೋಗೋದಕ್ಕೆ. ಸದ್ಯ ಮುಗೀತು ಅಂದ ತಕ್ಷಣ ಈ ಹರ್ನಿಯಾ ಟ್ರಾಬಲ್ ಶುರುವಾಯಿತು. ಏಕೆಂದರೆ ವಯಸ್ಸಾದ ಮೇಲೆ ಎಲ್ಲೋ ಒಂದು ಸ್ಕ್ರೂ ಲೂಸ್ ಆಗುತ್ತೆ, ಯಾವುದೋ ಒಂದು ಕನೆಕ್ಷನ್ ಬಿಟ್ಟುಕೊಳ್ಳುತ್ತೆ. ಇದನ್ನು ಕೇಳಿದ್ದೀವಿ ನಾವು. ಕೇಳಿರೋ ಹಾಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಸತ್ತ ಮೇಲೆ ನರಕ ಅಂತ ಹೇಳ್ತಾರೆ, ಆದರೆ ಈ ಜೀವನದಲ್ಲೇ ನಾನು ನರಕ ನೋಡ್ತಾ ಇದ್ದೀನಿ. ಏಕೆಂದರೆ ಈ ಹರ್ನಿಯಾ ಟ್ರಬಲ್ ಇದು ಬಂದ ಮೇಲೆ ಅನುಭವಿಸ್ತಾ ಇರೋದು ನೋವು ಹೇಳೋಕ್ಕಾಗಲ್ಲ. ಆದರೂ ಈ ತಡ್ಕೊಳ್ಳೋಕ್ಕೆ ಶಕ್ತಿನ ನನಗೆ ನನ್ನ ಹೆಂಡತಿ, ನನ್ನ ಅಳಿಯ, ನನ್ನ ಮಗಳು, ಅವರು ನನಗೆ ಬಹಳ ಸಪೋರ್ಟಾಗಿದ್ದಾರೆ. ಆ ಸಪೋರ್ಟಲ್ಲಿ ಅದನ್ನೆಲ್ಲ ಮರ್ತೋಗ್ಬಿಡುತ್ತೆ. ನನಗೆ ಏನು ಬೇಕು ತಕ್ಷಣ ಇಮ್ಮಿಡಿಯೇಟಾಗಿ ರೆಡಿ ಮಾಡ್ತಾರೆ. ನಾನು ಪುಣ್ಯ ಮಾಡಿರ್ಬೇಕಂತ ಅಳಿಯನ್ನು ಪಡೆದಿರಬೇಕಾದ್ರೆ, ಮಗಳನ್ನು ಪಡೆದಿರಬೇಕಾದ್ರೆ ನನ್ನ ಆ ಹಿಂದಿನ ಜನ್ಮದ ಪುಣ್ಯ ಅಂತ ಕಾಣ್ತೀನಿ. ಸೊ ಹರ್ನಿಯಾ
ಶುರುವಾದಾಗ ಸ್ವಲ್ಪ ಈ ಕಡೆ ಸ್ವೆಲ್ಲಿಂಗ್ ಶುರುವಾಯಿತು. ಸ್ವೆಲ್ಲಿಂಗ್ ಶುರುವಾಗ ಏನು ಮಾಡೋದು ಅಂತಂದಾಗ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಗುಬ್ಬಿ ಅವರು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ದಕ್ಕೆ ಅವರು ಹೇಳಿದ್ರು ಶಾಂತ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ನನ್ನ ಸ್ನೇಹಿತರು ಗೌಡರಿದ್ದಾರೆ, ಅವರು ಅಲ್ಲಿ ನೀವು ಹೋಗಿ ಇದು ಮಾಡಿ ಮೀಟ್ ಮಾಡಿ ಅಂದರು. ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವ್ರ ಮಾತಿನಂತೆ ಬಂದೆ, ಡಾಕ್ಟ್ರನ್ನ ಮೀಟ್ ಮಾಡಿದೆ. ನಿಧಾನವಾಗಿ ಕೇಳಿದ್ರು, ಎಲ್ಲನೂ ಕೇಳಿದ್ರು. ಒಂದು ಶಾಂತ ಚಿತ್ತತೆ, ಒಂದು ನಗುಮುಖ, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಓ ಹೀಗ ಹಾಗ ಯೋಚನೆ ಮಾಡಬೇಡಿ ನಾನು ಇದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ರು. ಅಷ್ಟು ಸಾಕು ನಮ್ಗೆ ಅಶ್ಯೂರೆನ್ಸ್ ಆಯಿತು. ಅದಾದಮೇಲೆ ನನಗೆ ಬೇರೆ ಕಡೆಯಿಂದ ಇದು ಬಂತು, ಇದು ಈ ಕಡೆ ಹೋಗಿ ಇದು ಹೋಗಿ ಅದು ಹೋಗಿ ಇದು ಹೋಗಿ ಅಂತ ಎಲ್ಲಿ ಹೋದ್ರೂ ನನಗೆ ಇವರು ಮನಸ್ಸಲ್ಲಿ ನನಗೆ ಉಳಿದು ಬಿಟ್ಟಿದ್ದು ಇಲ್ಲ, ಮಾಡಿದ್ರೆ ಶಾಂತ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇಲ್ಲಿಗೆ ಬಂದೆ. ಇಲ್ಲಿಗೆ ಸೇರಿಕೊಂಡೆ. ಆಪ್ರೇಷನ್ನು ಆಯಿತು, ಸಕ್ಸಸ್ಫುಲ್ ಆಯಿತು. ಅದು ಇಂಪಾರ್ಟೆಂಟ್. ಸಕ್ಸಸ್ಫುಲ್ ಯಾಕೆ ಒಂದು ನನಗೆ ಒಂದು ವಿಚಾರ ನಿಮ್ಗೆ ಹೇಳಬೇಕು. ಪ್ಲೀಸ್. ಬೇಕಾದಷ್ಟು ಕಡೆ ನನಗೆ ಸನ್ಮಾನ ಮಾಡಿದ್ದಾರೆ, ಬಹಳಷ್ಟು ಜನ, ಸುಮಾರು 50-60 ಸಲ ಕಡೆ ಸನ್ಮಾನ ಮಾಡಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಬಂದು ಆಪ್ರೇಷನ್ ಆಗಿ ಒಂದು ಗುಣ ಹೊಂದಿದ ಮೇಲೆ ನನಗೆ ಇವರು ನನಗೆ ಸನ್ಮಾನ ಮಾಡೋದು, ಇದು ಒಂದು ರೆಕಾರ್ಡು ಇದು. ಏಕೆಂದರೆ ಅಂದರೆ ಅವರಿಗೆ ನನ್ನ ಮೇಲೆ ಅಷ್ಟು ಒಂದು ಆತ್ಮೀಯತೆ ಒಂದು ಇದೆ ನನಗೆ, ಅದು ಸಾಕು. ಆತ್ಮೀಯತೆ ಇದ್ದರೆ ಅದಕ್ಕಿಂತ ಬೇರೆ ಏನೂ ಬೇಡ. ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ. ಅವರ ಆಸ್ಪತ್ರೆ ಬರೀ ಬೆಂಗಳೂರಿಗೆ ಅಲ್ಲ, ಇಡೀ ಇಂಡಿಯಾದಲ್ಲೇ ಯಶಸ್ವಿಯಾಗಲಿ ಅಂತ ಆ ದೇವರಿಗೆ ನಾನು ಕೇಳ್ಕೊತೀನಿ. ಸರ್, ಒಂದು ಗಾದೆ ಮಾತು ಏನಪ್ಪ ಅಂದರೆ ವೈದ್ಯೋ ನಾರಾಯಣ ಹರಿ ಅಂತ. ಅಂದರೆ ದೇವರು ವೈದ್ಯರ ರೂಪದಲ್ಲಿ ನಮ್ಮ ಜೊತೆ ಇರ್ತಾನೆ ಅಂತ. ಬಹುಶಃ ನಿಮ್ಗೆ ಅದು ಸಾಕ್ಷಾತ್ ಕಣ್ಣಾರೆ ಕಂಡ್ರು ಅನಿಸುತ್ತೆ ಡಾಕ್ಟರ್ ಶಿವರಾಜ್ ಗೌಡರು. ಅವರು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಆದ್ದರಿಂದ ಅವ್ರ ಕೈನಲ್ಲಿ ಉಳಿಸೋದು ಇದೆ, ಕಳಿಸೋದು ಇದೆ. ಆದ್ದರಿಂದ ಬಟ್ ಮೋಸ್ಟ್ಲಿ ಯಾರು ಕಳಿಸೋದಕ್ಕೆ ಯಾರು ಯೋಚನೆ ಬಿಡೋಲ್ಲ, ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಇದು ಮಾಡ್ತಾರೆ. ಅವರು ಚೆನ್ನಾಗಿರ್ತಾರೆ, ರೋಗಿಗಳು ಚೆನ್ನಾಗಿರ್ತಾರೆ. ರೋಗಿಗಳು ಎಲ್ಲಿವರೆಗೂ ಚೆನ್ನಾಗಿರ್ತಾರೆ, ಡಾಕ್ಟ್ರುಗಳು ಅಲ್ಲಿವರೆಗೂ ಯಾಕೆಂದರೆ ಅದು ಇಂಪಾರ್ಟೆಂಟ್ ಬೇಕು. ಯಾಕೆಂದರೆ ಈ ಡಾಕ್ಟ್ರ್ ಹತ್ರ ಹೋದರೆ ಹುಷಾರಾಗುತ್ತೆ, ಅದು ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ 4 ಜನ ಹೇಳಿದರೆ ಗೊತ್ತಾಗೋದು. ಹೆಂಗೆ ಅಂದರೆ ಸರ್, ಈಗ ನೋಡಿದ್ರೆ ಅದು ಅನ್ಸೋದೇ ಇಲ್ಲ. 2 ಆಪ್ರೇಷನ್ ಮಾಡಿಸ್ಕೊಂಡು ಅವ್ರು ಆರಾಮಾಗಿ ನಡ್ಕೊಂಡು ಲಿಫ್ಟಲ್ಲಿ ಬಂದರು, ನೀರು ಆರಾಮಾಗಿ ಕೂತರು. ಈ ತರಹದ ಒಂದು ಎನರ್ಜಿ ಬೂಸ್ಟರ್ ಅವರು. ಸಾಮಾನ್ಯವಾಗಿ ಆಪ್ರೇಷನ್ ಆದ ತಕ್ಷಣ ಪೋಸ್ಟ್ ಆಪ್ರೇಷನಲ್ಲಿ ಒಂದು ಕಡೆ ಮಲಗಿಸಿರ್ತಾರೆ, ICUನಲ್ಲಿ ಇರ್ತಾರೆ, ರೆಸ್ಟ್ ತೊಗೋಬೇಕು ಅಂತ. ಆದರೆ ಈ ಬೆಂಗಳೂರು ನಾಗೇಶ್ ಅವರು ಇದ್ದಾರಲ್ಲ, ಹಂಗಲ್ಲ. ಈಗ ಆಪ್ರೇಷನ್ ಆದಮೇಲೆ ನಿಮ್ಮನ್ನು ICUಲಿ ಇಟ್ಟಿದ್ರು, ಕರೆಕ್ಟ್ ಅಲ್ವಾ? ನೀವು ಇಲ್ಲ ನಾನು ಜನರಲ್ ವಾರ್ಡ್ಗೆ ಹಾಕಿ ಅಂತೀರ. ಯಾಕೆ? ಕ್ರಿಕೆಟ್ ನೋಡಬೇಕು. ಯಾಕೆಂದರೆ ನನಗೆ ಕ್ರಿಕೆಟ್ ಅಂದರೆ ಮಹಾಪ್ರಾಣ ನನಗೆ. ಏಕೆಂದರೆ ಈವನ್ ಶೂಟಿಂಗ್ ಟೈಮಲ್ಲಿ ಕೂಡ ಆ ಕಾಲದಲ್ಲಿ ಆಗ ಇದಿರಲಿಲ್ಲ, TV ರೇಡಿಯೋ ಇರಲಿಲ್ಲ. ಈ ಸಣ್ಣ ಒಂದು ಇದು ಬರೋದು, ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ಎಲ್ಲನೂ ರೆಡಿ ಮಾಡಿಬಿಟ್ಟು ರೆಡಿ ಆಗೋದ್ರೊಳಗೆ ಎಲ್ಲ ದೂರದಲ್ಲಿ ಹೋಗಿ ಕಾಮೆಂಟ್ರಿಗೆ ಹೇಳ್ತಾರೆ. ಹುಡುಕರೆ ಅವನ್ನೆಲ್ಲ ಮೂಲೆಯಲ್ಲಿ ನಿಂತಿರ್ತಾನೆ ಹಿಡ್ಕೊಂಡು ಅನ್ನೋರು. ಸೊ ನನಗೆ ಆಗಿಂದನೂ ಕ್ರಿಕೆಟ್ ಭಾಳ ಇದು. ನಾನು ನ್ಯಾಷನಲ್ ಕಾಲೇಜ್ನಲ್ಲಿ BSc ಮಾಡಿದಾಗಲೂ ಓದ್ತಾಯಿದ್ದೆ. SJ ಪಾಲಿಟೆಕ್ನಿಕ್ನಲ್ಲಿ ಸಿನಿಮಾಟೋಗ್ರಫಿ ಮಾಡಿದಾಗಲೂ ಅಲ್ಲೂ ಕೂಡ ನಾನು ಆಡ್ತಾಯಿದ್ದೆ. ಸೊ ಕ್ರಿಕೆಟ್ ಒಂದೇ ಇಲ್ಲ, ನಾಟಕದ ಹುಚ್ಚು ನನಗಿತ್ತು. ಈ ಹುಚ್ಚಿಂದನೇ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಇನ್ನೂ ಇಂಡಸ್ಟ್ರಿನಲ್ಲಿ ಕಲಾವಿದನಾಗಿ ಉಳ್ಕೊಂಡಿದ್ದೆ. ಸೊ ಫೈನಲಿ ಇಂಡಿಯಾ ಮ್ಯಾಚ್ ನೋಡಿ ನೀವು ಗೆಲ್ಲಿಸ್ಬಿಟ್ರಿ. ಇಂಡಿಯಾ ಮ್ಯಾಚ್ ನೋಡಿ ಗೆಲ್ಲಿಸ್ಬಿಟ್ರಿ. ನಾನಲ್ಲ ಗೆಲ್ಲಿಸಿದ್ದು, ಜನಗಳು, ನಿಮ್ಮಂಥ ಅಭಿಮಾನಿಗಳು. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಮ್ಮ ದೇಶ ಅನ್ನೋದು ಒಂದು ಸ್ವಾಭಿಮಾನ ಇರುತ್ತೆ ನೋಡಿ, ನಮ್ಮ ದೇಶದ ಮೇಲೆ ಪ್ರೇರಣೆ. ಅಲ್ಲ, ನೀವು ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡು ಕೂತ್ಕೊಂಡು ನೋಡಿ ಖುಷಿ ಪಟ್ಟಿದ್ದೀರಲ್ಲ. ಅಲ್ಲ, ಖುಷಿ ಪಟ್ಟಿರೋದು ಅದು ಸೇರಿದರೆ ಭಾಳ ನನ್ನ ಪುಣ್ಯ ಅಷ್ಟೇ. ನನ್ನಿಂದ ಅಂತ ನಾನು ಹೇಳೋಕ್ಕಾಗಲ್ಲ. ನನ್ನಂಥ ಕೋಟ್ಯಾನು ಜನಗಳಿದ್ದಾರೆ. ಅವರ ಒಂದು ಆಶಯದಿಂದ ಇಂಡಿಯಾ ಗೆದ್ದಿದ್ದಾರೆ ಅಂತ ನಾನು ಹೇಳ್ತೀನಿ. ಈ ಥರ ಸರ್ಜರಿಗಳಾದಮೇಲೆ ತುಂಬ ರೆಸ್ಟು, ಅದರಲ್ಲೂ 89 ವರ್ಷ ಆದಮೇಲೆ ನೀವು ಸುಸ್ತಾಗಿರ್ತೀರಾ ಅಂತೆಲ್ಲ ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣಲ್ಲ ನೀವು ಅಂತ. ಹೇಗಿತ್ತು ಪ್ರೋಸ್ಟೇಟೊಮೆಗಾಲಿ ಆಪರೇಷನ್ಸ್ ಎಲ್ಲ? ಆರಾಮಾಗಿ ನಡೆಸ್ಕೊಟ್ರಾ? ಅದು ನನಗೆ ಗೊತ್ತೇ ಆಗಲಿಲ್ಲ ಮಾಡಿದ್ದು. ನಾನು ಹೋಗಿ ಮಲಗಿದ್ದು ಅಷ್ಟೇ. ಆಮೇಲೆ ಎಚ್ಚರಾಗಿದ್ದು ಒಂದು ಮಂಚದಲ್ಲಿ ಮಲಗಿದ್ದೆ.
ಏನು ಆಪ್ರೇಷನ್ ಆಯಿತಾ ಅಂತ ಕೇಳಿದೆ. ಅಯ್ಯೋ ಅದು ಆಗಲೇ ನೆನ್ನೆ ಆಗೋಯ್ತು ಸರ್ ಇದು. ನನಗೇನು ಗೊತ್ತೇ ಆಗಲಿಲ್ಲ ನೆನಪಾಗ ಅದು ಯಾವಾಗ ಆಪ್ರೇಟ್ ಮಾಡಿದ್ರು, ಏನು ಮಾಡಿದ್ರು. ಆ ಟ್ಯೂಬ್ ಒಂದು ಹಾಕಿದ್ರು ಅಷ್ಟೇ, ಅದೊಂದು ಗೊತ್ತಾಯ್ತು ಅಷ್ಟೇ. ಇವಾಗ ಕಂಫರ್ಟಬಲ್ ಆಗಿದ್ದೀರಾ, ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಏನು ಸರ್, ಆರೋಗ್ಯದ ವಿಚಾರದಲ್ಲಿ ನನಗೆ ಯಾವ ಥರ ನೀವು ನಂಬಿದರೆ ನಂಬ್ತೀರಿ, ಬಿಡ್ತೀರಿ. ನನ್ನ ಈ ಜೀವಮಾನದಲ್ಲೇ ನಾನು ಡಾಕ್ಟ್ರ್ ಹತ್ರ ಹೋಗಿರೋದು 4 ಸಲ 5 ಸಲ ಇರ್ಬೋದು. ನನಗೆ ಜ್ವರ ಅನ್ನೋದು ಬಂದಿಲ್ಲ, ತಲೆನೋವು ಒಂದು ಬಂದಿಲ್ಲ, ಹೊಟ್ಟೆ ನೋವು ಒಂದು ಬಂದಿಲ್ಲ, ಕೈಕಾಲು ನೋವು ಒಂದು ಬಂದಿಲ್ಲ, ಮೈಕೈ ನೋವು ಒಂದು ಬಂದಿಲ್ಲ, ಏನೋ ಯಾವುದೂ ಇದು ಇಲ್ಲ. ಸರ್ ನಮಗೆಲ್ಲ ಒಂದು ಟಿಪ್ಸ್ ಕೊಡಿ ಸರ್. ಹೇಗೆ ನೀವು 88 ತನಕನೂ ಕೂಡ ನೀವು ಹೇಳ್ತಿದ್ರಿ ನನಗೇನೂ ಇಲ್ಲ, ಆರಾಮಾಗಿದ್ದೆ ಅಂತ. ಹೇಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇವತ್ತಿನ ಯುವ ಜನಾಂಗ ಮಾಡ್ತಿರೋ ತಪ್ಪೇನು? ನಾವು ಒಳ್ಳೆಯ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಪ್ರತಿಯೊಂದರಲ್ಲೂ ಒಂದು ಲಿಮಿಟ್ ಇರಬೇಕು. ತಿನ್ನೋದಾಗಲಿ, ಕುಡಿಯೋದಾಗಲಿ, ನೋಡೋದಾಗಲಿ, ಕೆಲಸ ಮಾಡೋದಾಗಲಿ, ನಿದ್ದೆ ಮಾಡೋದಾಗಲಿ, ಬೇರೆ ಯೋಚನೆ ಮಾಡೋದಾಗಲಿ, ಎಲ್ಲಿವರೆಗೂ ಲಿಮಿಟಲ್ಲಿ ಇರ್ತಾನೆ ಅಲ್ಲಿವರೆಗೂ ಅವನಿಗೇನೂ ಆಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಸುಮಾರು 60 ವರ್ಷದಿಂದ ನಾನು ಡೈಲಿ 1 ಪೆಗ್ ತಗೋತೀನಿ. 1 ಪೆಗ್ ಮೇಲೆ ನಾನು ಹೋಗಲ್ಲ, ನಾನು ತಗೊಳ್ಳಲ್ಲ. ಅದು ಯಾವ ರೀತಿ ಅಂತಂದರೆ ಒಂದೊಂದು ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೋಗುತ್ತೆ. ಆ ಲಿಮಿಟ್ ನಾನು ಮೀರಿಲ್ಲ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಅಡಿಕ್ಷನ್ ಇಲ್ಲ, ಅಡಿಕ್ಷನ್ ಇಲ್ಲ, ವ್ಯಸನಿಗಳಲ್ಲ. ಈವನ್ ರಿಪೋರ್ಟಲ್ಲೂ ಅದು 0 ಅಂತಿದೆ. ನಮ್ಮ ರಿಪೋರ್ಟಲ್ಲಿ ಕೂಡ ಇದು 0 ಪಾಯಿಂಟ್ ಅಂತಿದೆ. ಅದರಿಂದ ಲಿವರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸರಿ. ಏನು ಅಂದರೆ ಅದು ಬೇರೆ ಒಂದು ಇದು ರೂಢಿ ಅಷ್ಟೇ. ಬೇರೆ ಅದು ಹಾಕ್ಕೊಟ್ರೆ ನನಗೇನೆ ಎಲ್ಲನೂ ಸಿಕ್ತು ಅನ್ನೋ ಒಂದು ಇದಿರುತ್ತೆ, ಫೀಲಿಂಗ್ ಇರುತ್ತೆ. ಆದ್ದರಿಂದ ಯಾವ ಥರದ ಪ್ರಾಬ್ಲಮ್ಮು ಇದುವರೆಗೂ ಬಂದಿಲ್ಲ. ಆಮೇಲೆ ಡಾಕ್ಟ್ರನ್ನ ಅದೇ ಕೇಳಿ, ಸರ್ ಇದನ್ನೆಲ್ಲ ಬಿಡಬೇಕು ನೀವು, ಅದು ಇದು ಅಂತ ಡಾಕ್ಟ್ರು ಹೇಳಿದ್ರು. ಕರೆಕ್ಟು, ಅವ್ರು ಹೇಳ್ತಿರೋ ಎಲ್ಲ ಡಾಕ್ಟ್ರುಗಳು ಹೇಳೋದು ಅಷ್ಟೇ. ನಾನು ಯಾರು ನಮ್ಮ ಇವರು ಬಹಳ ಡಾಕ್ಟ್ರುಗಳನ್ನು ಕೇಳಿದ್ದೀನಿ, ಸರ್ ಈ ರೀತಿ ನಾನು ತಗೋತಾ ಇದ್ದೀನಿ, ನಾನು ಏನು ಮಾಡೋದು ಹೇಗೆ? ಅವರು ಹೇಳಿದ್ರು, ಎಲ್ಲಿವರೆಗೂ ನೀವು ಲಿಮಿಟಲ್ಲಿ ಇರ್ತೀರೋ ಅಲ್ಲಿವರೆಗೂ ನೀವು ತಗೋಬೋದು. ಲಿಮಿಟ್ನೇ ಮೀರಿತು ಅಂದರೆ ನಿಮ್ಮನ್ನು ಉಳ್ಸೋಕ್ಕಾಗಲ್ಲ ಅಂತ. ಬಟ್ ಇವಾಗ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕು, ಚಿಕ್ಕವ್ರಿಗೆಲ್ಲ ಏನೇನೋ ಕ್ಯಾನ್ಸರ್ಗಳು, ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೆ, ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಬಯಸ್ತೀರಾ ನೀವು? ಸರ್ ಈಗ ಏನು ಅಂದರೆ ನಮ್ಮ ಕಾಲದಲ್ಲೂ ಈ ಕಾಲದಲ್ಲೂ ತುಂಬ ಬದಲಾವಣೆ ಆಗಿದೆ. ಏಕೆಂದರೆ ಈ ಪ್ರಾಡಕ್ಟ್ಗಳು, ಫುಡ್ ಪ್ರಾಡಕ್ಟ್ಗಳು ಬೇಕಷ್ಟು ಬರ್ತಾಯಿದೆ. ಏನು ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ನೋಡ್ತು ಅಂತಂದರೆ ಇದು ತಗೊಂಡ್ರೆ ಹಾಗಾಗುತ್ತೆ, ಇದು ತಗೊಂಡ್ರೆ ಫುಡ್ ಅಡಲ್ಟ್ರೇಷನ್. ಆದ್ದರಿಂದ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ ಸರ್. ಏನು ಮನೇಲಿ ಏನು ಮಾಡ್ತಾರೆ, ಒಂದು ಗಂಜಿ, ಅನ್ನ ಸಾರು, ಮುದ್ದೆ, ಚಪಾತಿನೂ ಇಲ್ಲ ನಮಗೆ, ಚಪಾತಿನೂ ನಾವು ಕಂಡಿಲ್ಲ. ತರಕಾರಿಗಳು ಅದೇ ನಮ್ಮನ್ನು ಕಾಪಾಡಿದ್ದು ಅಷ್ಟೇ ಹೊರತು. ಏಕೆಂದರೆ ಆಗಿಗೂ ಈಗಿಗೂ ಬಹಳ ಬಹಳ ವ್ಯತ್ಯಾಸ. ಯಾಕೆ ಈಗೆಲ್ಲ ಫಾಸ್ಟ್ ಫುಡ್ಗಳು, ಆ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತು ಅಂತಂದರೆ ತಿನ್ನಬೇಕು ಅನ್ಸುತ್ತೆ, ತಿಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ತಿನ್ನಬಾರ್ದು ಅಂತ. ಸರ್ ನೀವು ಕುತೂಹಲಕ್ಕೂ ಪಿಜ್ಜಾ, ಬರ್ಗರು, ಚಾಟ್ಸು, ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ ಎಲ್ಲ ತಿಂದಿಲ್ವಾ? ಸರ್ ಯಾವುದೂ ಬಿಟ್ಟಿಲ್ಲ ಸರ್ ನಾನು ಕಂಪ್ಲೀಟ್. ಏನು ನೀವು ನಂಬಿದ್ರೆ ನಂಬಿ 120 ಬೀಡ ಅಂತ ಹಾಕ್ತಾಯಿದ್ದೆ. 120 ಬೀಡ ಅಂತ ಹಾಕ್ತೀನಿ. ಈ ಬೀಡ ಅಂದ ತಕ್ಷಣ ಒಂದು ಇದು ರಾಜ್ಕುಮಾರ್ದೊಂದು ಜ್ಞಾಪಕ ಬರುತ್ತೆ ಹೇಳ್ತೀನಿ. ನನಗೆ ಯಾವಾಗಲೂ ಊಟ ಆದಮೇಲೆ ಬೀಡ ಹಾಕೋ ಅಭ್ಯಾಸ. 120 ಅಂತ ಹೇಳೋರು. ಒಂದ್ಸಲಿ ಯಾವಾಗಲೂ ಒಂದ್ಸಲಿ ಯಾವುದೋ ಪಿಕ್ಚರ್ ವರ್ಕ್ ಮಾಡಿದೆ, ಉದಯ್ ಶಂಕರ್ ಲಿರಿಕ್ಸ್ ಬರೆದಿದ್ರು. ಆ ಲಿರಿಕ್ಸ್ ಸ್ವಲ್ಪ ಚೇಂಜ್ ಮಾಡಬೇಕಾಗಿ ಬಂತು. ಸೊ ಹೋಗಿ ಉದಯ್ ಶಂಕರ್ ಹತ್ರ ಚೇಂಜ್ ಮಾಡಿಸ್ಕೊಂಬಂದಿಂದ ಹೊರಟಲ್ಲಿಂದ ಅವರು ಇದ್ದಿದ್ದು ಹೋಟ್ಲಿಗೆ ಹೋದೆ. ಅಲ್ಲಿ ನೋಡಿದರೆ ರಾಜ್ಕುಮಾರು, ಪಾರ್ವತಮ್ಮ ಕೂತಿದ್ದಾರೆ. ನಾಗೇಶ್ ಅವರೇ ಬನ್ನಿ. ನನಗೂ ರಾಜ್ಕುಮಾರ್ಗೂ ಸುಮಾರು 30 ವರ್ಷ ಸ್ನೇಹ. ಮಡ್ರಾಸಿಂದ ಬೆಂಗಳೂರು ಶಿಫ್ಟ್ ಆದಮೇಲೆ ಸ್ವಲ್ಪ ಮೀಟ್ ಮಾಡೋದು ಸ್ವಲ್ಪ ಇದೆ. ಅಂಥದ್ರಲ್ಲಿ ಬನ್ನಿ ಏನೋ ಇದು ಹೀಗಿದೆ ಅಂತ ಮಾಡಿ ಉದಯ್ ಶಂಕರ್ ಚೇಂಜ್ ಮಾಡಿಕೊಟ್ಟು ಸರಿ ಹೊರಡ್ತೀನಿ ಅಂದೆ. ರಾಜ್ಕುಮಾರ್ ಅವರು ಏನು ಹೋಗ್ತೀನಿ ಅಂದೆ, ಊಟ ಮಾಡ್ಕೊಂಡು ಹೋಗಿ ಅಂದರು. ಇಲ್ಲಣ್ಣ ಅಲ್ಲೆಲ್ಲ ಕಾಯ್ತಾ ಇರ್ತಾರೆ, ನಾನು ಹೋಗಬೇಕು ಅಂತಂದು. ಏನು ರೀ, ನಾನು ರಾಜ್ಕುಮಾರ ಹೇಳ್ತಾ ಇರೋದು
ನನ್ನ ಜೊತೆ ಊಟ ಮಾಡಿದರೆ ನಿಮ್ಗೆ ಅಷ್ಟಿದೆ ಹೋಗ್ತಿದ್ದೀರಿ ನೀವು. ನಿಮ್ಮ ಜೊತೆ ಊಟ ಮಾಡಿ ಎಷ್ಟು ದಿವಸ ಆಯಿತು ನಾನು ಹೇಳಿ, ಎಷ್ಟು ವರ್ಷ ಆಯಿತು? ಮತ್ತೆ ಇದಾಗ್ಬಿಟ್ಟೆ. ಆಯಿತು ಸರಿ, ಊಟ ಎಲ್ಲ ಆಯಿತು. ಊಟ ಆದ ತಕ್ಷಣ ಹೊರಟೆ. ಎಲ್ಲಿಗೆ ಹೊರಟ್ರಿ ಅಂದ್ರಿ? ಅಣ್ಣ ಗೊತ್ತಲ್ಲ ನಿಮಗೆ, ಬೀಡ ಅಂತ ಹೋಗ್ತಾಯಿದ್ದೀನಿ. ಏನು ನಿಮ್ಗೆ ಮಾತ್ರ ಬೇಡನಾ? ನಮಗೆ ಬೀಡ ಬೇಡವಾ? ಅಣ್ಣ ನಿಮಗೆ ಬೀಡಾರ ರೀ? ನಿಮ್ಮದಲ್ಲ ರೀ, ನಿಮ್ಮದು 120 ನಿಮ್ಮದು, ನನಗೆ ಗೊತ್ತು. ನನಗೆ ಪಾರ್ವತಿಗೆ ಉದಯಶಂಕರ್ಗೆ ಸ್ವೀಟ್ ಬೀಡ ತಂದು ಕೊಡಿದ್ದೀನಿ. ಓ ಆಯ್ತಣ್ಣ, ಅದಕ್ಕಿಂತ ಖುಷಿ ಇನ್ನೇನಿದೆ ಅಂತ ಹೊರಟು ನಿಂತ್ಕೊಳ್ರಿ ಅಂತ. ಅಯ್ಯೋ ಇದೇ ನಿಂಗೆ ಹೇಳ್ತಾ ಇದ್ದಾರೆ, ನಿಂತ್ಕೊಳ್ಳಿ. ದುಡ್ಡು ಬೇಡವಾ? ನಾನು ದುಡ್ಡು ನನ್ನ ಹತ್ರ ಇದೆ, ತರ್ತೀನಿ. ರೀ ಯಾರು ಹೇಳ್ತಾ ಇರೋದು? ಹಾಂ, ಹೇಳಿರೋದು ನಾನು ದುಡ್ಡು ಕೊಟ್ಟು ನೀ ತರಬೇಕು. ನನಗೆ ಜೋರ ನಗ್ಬಿಟ್ಟ. ಅಣ್ಣ ನಿಮ್ಮದು ದುಡ್ಡು ಎಲ್ಲ ಬಂತು? 30 ವರ್ಷದಿಂದ ನೋಡ್ತಾ ಇದ್ದೀನಿ, ಖಾಲಿ ಜೋಬು. ಯಾವ ನೋಡಿದ್ರು ದುಡ್ಡು ಎಲ್ಲಿ ಕೊಡ್ತೀರಿ ನೀವು ಅಂತ ನಗ್ತಾ ಇದ್ದೀನಿ. ಏಯ್ ನಿಲ್ಲಿಸ್ರಿ, ಇವನು ಯಾವನು? ರಾಜ್ಕುಮಾರ ಗೊತ್ತಾ? ಹೀಗಂದ್ರೆ ಜೋಬಲ್ಲಿ ತೆಗೆದು ಹಿಂಗೆ 100 ರೂಪಾಯಿ ನೋಟ್ ಕೊಟ್ಬಿಟ್ರು. ನಂಗೆ ಆಶ್ಚರ್ಯ. 100 ರೂಪಾಯಿ ಅಣ್ಣ, ನಿಮ್ಮ ಹತ್ರ 3 ಪೈಸೆ ನೋಡಿರಲಿಲ್ಲ, 100 ರೂಪಾಯಿ ಹೆಂಗೆ ಬಂತು? ನನ್ನ ಹತ್ರ ಎಲ್ಲಿ ಪಾರ್ವತಿ ಇಟ್ಕೊಂಡು ಕೊಟ್ಟಿದ್ದು. ಸೊ ಇದು ಏಕೆಂದರೆ ಈ ಬೀಡಾದು ಅಂದರೆ ಅದು ಜ್ಞಾಪಕ ಆ ಥರ ಅವ್ರ ಜೊತೆ ಬಹಳಷ್ಟು ಇದಿದೆ. ಇರಲಿ, ಅದು ಸದ್ಯಕ್ಕೆ ಬೇಡ. ಬಟ್ ಏನು ಅಂದರೆ ಲಿಮಿಟ್, ನೀವು ಹೇಳಿದಾಗ ಲಿಮಿಟ್ ಯಾವುದಕ್ಕೂ ಒಂದು ಲಿಮಿಟ್ ಇತ್ತು ಅಂದರೆ ಏನೂ ಆಗಲ್ಲ. ನನಗೆ ಇಷ್ಟು ವರ್ಷ ಆದ್ರೂ ನನಗೆ ಯಾವ ಥರವಾದ ಇದೊಂದು ಬಿಟ್ಟು ಇದು ಈಗ ವಾಸಿ ಆಗೋಯ್ತು ಈಗ. ಆದ್ದರಿಂದ ಬೇರೆ ಯಾವ ಪ್ರಾಬ್ಲಮ್ ಇಲ್ಲ. ಇನ್ನಿರೋವರೆಗೂ ಎಷ್ಟು ವರ್ಷ ಇರ್ತೀನೋ ಅವ್ರು ಹೇಳಬೇಕು, ನಮ್ಮ ಶಿವರಾಜ್ ಗೌಡ್ರು ಹೇಳಬೇಕು ಎಷ್ಟು ವರ್ಷ ಇರ್ತೀನಿ ಅಂತ. ಹೇಳಿದ್ರು ನೀವು ಸೆಂಚುರಿ ಹೊಡಿತೀರಾ ಅಂತ. ಅವ್ರು ನೀವು ಸೆಂಚುರಿ ಹೊಡಿತೀರಾ, ಕ್ರಿಕೆಟಲ್ಲಿ ಸೆಂಚುರಿ ಹೊಡೆಯೋ ಥರ ನೀವು ಹೊಡಿತೀರಾ ಅಂತ. ಸೆಂಚುರಿ ಹೊಡಿಯೋಕ್ಕೆ ಇಷ್ಟ ಇಲ್ಲ, ನನಗೆ ಸಾಕಾಗಿದೆ. ಏಕೆಂದರೆ ದೇವರು ಎಲ್ಲನೂ ಕೊಟ್ಟಿದ್ದಾನೆ, ನನಗೆ ಏನೂ ಕಮ್ಮಿ ಮಾಡಿಲ್ಲ. ಸಾಮಾನ್ಯವಾಗಿ 60 ಆಯಿತು ಅಂದರೆ ಅರಳೋ ಮರಳೋ ಅಂತಾರೆ. ನೀವೀಗ 90 ಹತ್ತಿರಕ್ಕೆ ಬರ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ನಿಮ್ಮ ನೆನಪಿನ ಶಕ್ತಿ ಇದೆ ಅಂದರೆ ಯುವಕರು ನಾವು ನಾಚ್ಕೋಬೇಕು. ಅದು ಹೇಗೆ ಸರ್, ಇಷ್ಟು ವರ್ಷದಲ್ಲಿ ಅದು ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ? ಏನು ಬೇಕಾದ್ರೆ ನಾನು ಸಣ್ಣ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅಂತ ಬೇಕಾದ್ರೂ ಕೂಡ ಹೇಳಿದ್ದೀನಿ ನಾನು. ಸದ್ಯಕ್ಕೆ ಬೇಡ. ಬಟ್ ಕಲಾವಿದರು, ಎಸ್ಪೆಷಲಿ ಕಲಾವಿದರು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಏನು ಮಾಡಬೇಕು ಕಲಾವಿದರು? ಸರ್, ಕಲಾವಿದರು ಅಂತ ಮಾತ್ರ ಏನು ಸಪ್ರೇಟ್ ಇಲ್ಲ ಸರ್. ಯಾಕೆಂದರೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಶೂಟಿಂಗ್ ಮಾಡ್ತಿರ್ತಾರೆ, ಕೆಲಸಗಳು. ಹಾಗೇನಿಲ್ಲ ಸರ್. ಶೂಟಿಂಗಲ್ಲಿ ಆ ಥರ ಯಾವ ಥರ ಕರೆಕ್ಟ್ 7:30 8 ಗಂಟೆಗೆ ಟಿಫನ್ ಆಗುತ್ತೆ. 1 ಗಂಟೆಗೆ ಬ್ರೇಕ್ ಮಾಡ್ತಾರೆ. 1ರಿಂದ 2 ಗಂಟೆಗೆ ಊಟ ಮಾಡ್ತೀವಿ. ಪುನಃ ಸಾಯಂಕಾಲ 5:15 ಬ್ರೇಕ್ ಮಾಡ್ತಾರೆ, ಕಾಫಿ ಟೀ ಕೊಡ್ತಾರೆ. 9 ಗಂಟೆಗೆ ಮನೆಗೆ ಹೋಗ್ತೀವಿ. ಆದ್ದರಿಂದ ಆ ಥರ ಯಾವಾಗಲೂ ಏನೋ ಒಂದೊಂದು ಸರಿ ಆಗ್ಬೋದು. ಅದಕ್ಕೆ ಅದು ಯಾಕೆಂದರೆ ಮಳೆ ಬರೋ ಹಾಗಿದೆ, ಮುಗಿಸ್ಬೇಕು ಅನ್ನೋ ಕಾರಣದಲ್ಲೋ ಅಥವಾ ಬೇರೆ ಏನೋ ಕಾರಣದಕ್ಕೋಸ್ಕರ ಮಾಡ್ಬೋದೇ ಹೊರತು ಎಲ್ಲವೂ ರೈಟ್ ದಿ ಟೈಮ್ ಕರೆಕ್ಟಾಗಿ ಆಗುತ್ತೆ. ತುಂಬ ಜನರಿಗೆ ಗೊತ್ತಿಲ್ಲದಿರೋ ವಿಷಯ ಏನಾಗಿರುತ್ತೆ ಅಂದರೆ, ಬೆಂಗಳೂರು ನಾಗೇಶ್ ಅವರು ಅಣ್ಣವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾಯಿದ್ರು. ಆ್ಯಕ್ಚುಲಾಗಿ ನಾನು ಇಲ್ಲಿಂದ BSc ಮುಗಿಸಿ ಆಮೇಲೆ ಸಿನಿಮಾಗ್ರಫಿ ಡಿಪ್ಲೊಮೊ ತಗೊಂಡು ಮಡ್ರಾಸ್ಗೆ ಹೋಗಿದ್ದು. ಅದಕ್ಕೆ ಮುಂಚೆ ಇಲ್ಲಿ ಬಾರಣ್ಣ ಅವ್ರನ್ನ ಮೀಟ್ ಮಾಡಿದ್ದು. ಅವರು ಏನು ಮಾಡ್ತಿದ್ದೀವಿ ಅಂದರೆ ಓದ್ತಾ ಇದ್ದೀನಿ. ನಮ್ಮಲ್ಲಿ ಯಾರೂ ಓದ್ದವ್ರು ಯಾರೂ ಇಲ್ಲ, ನೀವು ಎಲ್ಲ ಓದ್ಬಿಟ್ಟು ನನ್ನ ಹತ್ರ ಬಾ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಮುಂಚೆ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದು ಹಾಗೆ ಸಿನಿಮಾದಲ್ಲಿ ನೋಡಿದ್ದು. ಆಗ ಬೇಡ್ರ ಕಣ್ಣಪ್ಪ ಚಿತ್ರ ಬಂದಿತ್ತು. ಅದನ್ನು ನೋಡಿ ಏನು ಖುಷಿ. ಇಂಥ ಇದು ಇವ್ರನ್ನೆಲ್ಲ ಮೀಟ್ ಮಾಡೋದು ಹೇಗೆ? ಅವರು ಇರೋದೆಲ್ಲ ಮಡ್ರಾಸಲ್ಲಿ, ನಾವಿರೋದು ಇಲ್ಲಿ ಬೆಂಗಳೂರಿನಲ್ಲಿ. ಸೊ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ನಮಗೆ ಬೇಕಾದವರು ಒಬ್ಬರಿದ್ದರು. ಅವ್ರು ಹೇಳಿದರು, ಎಲ್ಲ ಆರ್ಟಿಸ್ಟ್ಗಳು ಬೆಂಗಳೂರಿಗೆ ಬರ್ತಾಯಿದ್ದಾರೆ ಇಂಥ ದಿವಸ. ಆ್ಯಕ್ಚುಲಿಗೆ ಅಲ್ಲಿ ಕೆಲಸ ಇಲ್ಲ, ಸಿನಿಮಾದಲ್ಲಿ ಯಾರಿಗೂ ಕೆಲಸ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾಟಕ ಆಡಿಬಿಟ್ಟು ಆ ಸಂಪಾದನೆಯಿಂದ ಊಟ ತಿಂಡಿಗೆ ಇದಕ್ಕೆ ಬರ್ತಾಯಿದ್ದಾರೆ ಅಂತ. ಅಂದರೆ ಸಿನಿಮಾ ಇಂಡಸ್ಟ್ರಿ ಆ ಪರಿಸ್ಥಿತಿನಲ್ಲಿತ್ತು. ಅವರು ಬಂದಾಗ ಸರಿ ರಾಜ್ಕುಮಾರನ್ನ ನೋಡಬೇಕು ಅಂತ ನನಗೊಂದು ಇದಿದ್ದು.
ಅವರು ಇಳ್ಕೊಂಡಿದ್ದು ಇಲ್ಲಿ ಗಾಂಧಿನಗರದಲ್ಲಿ ಒಂದು ಹೋಟೆಲ್ನಲ್ಲಿ. ಎಲ್ಲ ವಿಚಾರಿಸ್ಕೊಂಡೆ ಎಲ್ಲಿದ್ದಾರೆ ಏನು ಇದು ಅಂತ. ರಾಜ್ಮಹಲ್ ಹೋಟೆಲ್ ಅಂತ ಇಲ್ಲಿ ಗಾಂಧಿನಗರದಲ್ಲಿ. ಬೆಳಗ್ಗೆ 7:30 ಮೋತಿಮಾಲ್ ಅಲ್ಲ, ರಾಜ್ಮಹಲ್. ಮೋತಿಮಾಲೆಲ್ಲ ಆಮೇಲೆ ಆಗಿದ್ದು, ರಾಜ್ಮಹಲ್. 7:30ಗೆ ಹೋಗಿ ನಿಂತಿದ್ದೀನಿ ಎಲ್ಲಿ ಅವ್ರ ಹೋಟ್ಲು ಮುಂದೆ. ಯಾವಾಗ ಬರ್ತಾರೆ ನೋಡೋಣ. ಅವ್ರನ್ನ ಹಾಕಿ ಕೇಳಬೇಕು, ಹೀಗೆ ಕೇಳಬೇಕು. ಕಣ್ಣಪ್ಪಂಗೆ ಕಣ್ಣು ಕೊಟ್ರಲ್ಲ, ನಿಂಗೆ ನೋವಾಗಲಿಲ್ವ, ಹಾಂ ಎಂತೆಂಥದ್ದು ಪ್ರಶ್ನೆಗಳು ಕೇಳಬೇಕು ಅಂತಿದ್ದು. 7:30ಯಿಂದ ನಿಂತೀನಿ 9 ಗಂಟೆ ಆಯಿತು. 9 ಗಂಟೆವರೆಗೆ ಇವರು ಮೇಲಿಂದ ಇಳಿತಾಯಿದ್ರು. ಅದೇ ಬಿಳಿ ಪಂಚೆ, ಬಿಳಿ ಶರ್ಟು. ಆಗ ಕೂದಲಿತ್ತು ಅವ್ರಿಗೆ. ಇಳಿದು ಬರ್ತಾಯಿದ್ದಾರೆ. ನನಗೆ ಏನು ಇದು ಇದಾಗ್ತಾಯಿದೆ, ಹೇಗೆ ಮಾತಾಡೋದು, ಈಗ ಮಾಡೋದು, ಏನೇನು ಅಂದ್ಕೊಂಡಿದ್ದು. ಬಂದರು ಹತ್ತಿರ ಬಂದರು. ಮಾತೇ ಬರ್ತಿದ್ದಾಗ ಅವರು ನಮಸ್ಕಾರ ಅಂತ ಹೇಳಿ ಅಷ್ಟು ಕಾರ್ ಬಂತು, ಹೊರಟೋಗ್ಬಿಟ್ರು. ಅರೆ ಏನೇನೋ ಮಾತಾಡಬೇಕು ಅಂತಿದ್ನಲ್ಲ, ಏನು ಮಾತಾಡಲಿಲ್ವಾ? ಇಲ್ಲ, ಏನಾದರೂ ಸರಿ ಇವತ್ತೇ ನಾವು ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಬೇಕು, ಅದೇ ಶಪಥ ಇವತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡಿದ್ದು. ಇದರಿಂದ ನಾನು ಮಡ್ರಾಸ್ಗೆ ಹೋದೆ. ಬಾರಣ್ಣವರು ಹೆಲ್ಪ್ ಮಾಡಿದ್ರು. ಆಮೇಲೆ ಗ್ರ್ಯಾಜುಯಲಾಗಿ ನಾವೆಲ್ಲ ಒಂದಿದಾದವು. ನೀವು ಕೇಳಿದ ಪ್ರಶ್ನೆಗೆ ಶೂಟಿಂಗು ಇಲ್ದಿದ್ದಾಗ ಅವ್ರ ಮನೇಲೆಲ್ಲ ಸೇರ್ತಿದ್ದು, ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಎಲ್ಲರೂ ಸೇರ್ತಿದ್ದು. ಸಾಯಂಕಾಲ 6 ಗಂಟೆ ಆದಮೇಲೆ ಅವರು ವಾಕಿಂಗ್ ಹೊರಡೋರು. ಜೊತೆಯಲ್ಲಿ ನಾನು ಹೋಗ್ತಾಯಿದ್ದೆ. ಅಂದರೆ ನಾವು ಓದೋನು ಅಂತ ಸ್ವಲ್ಪ ಗೌರವ ಇತ್ತು ಅವರಿಗೆ. ಏನು ಓದಿದ್ದು ಸರ್ ನೀವು? ನಾನು BSc ನ್ಯಾಷನಲ್ ಕಾಲೇಜ್ನಲ್ಲಿ, ಆಮೇಲೆ ಸಿನಿಮಾಟೋಗ್ರಫಿ ಇದರಲ್ಲಿ ಪಾಲಿಟೆಕ್ನಿಕ್, SJ ಪಾಲಿಟೆಕ್ನಿಕ್ ಹೋಗಿದ್ದೆ ನಾನು. ಸೊ ದಿವಸ ಹೋಗ್ತಾಯಿದ್ದು, ಇದು ಮಾಡ್ತಾಯಿದ್ದು. ಒಂದು ದಿವಸ ನಾನು ಹೇಳಿದೆ, ಅಣ್ಣ ನೀವು ಇಂಗ್ಲೀಷ್ ಯಾಕೆ ಕಲಿಬಾರ್ದು ಅಂತಂದು. ನನಗೆ 3 ಕ್ಲಾಸ್ ಓದಿಲ್ಲ ನಾನು, ನನಗೆ ಇಂಗ್ಲೀಷ ಬರುತ್ತೆ, ನನಗೆ ಕನ್ನಡನೇ ಸರಿಯಾಗಿ ಬರೋದು, ನಾನು ಇಂಗ್ಲೀಷ ಬರೋದು. ಹಂಗೆ ಹೇಳ್ಬೇಡಿ, ನಿಂಗೆ ಬರುತ್ತೆ, ನೀವು ಮನಸ್ಸು ಮಾಡಿದ್ರೆ ನೀವು ಇಂಗ್ಲೀಷ್ ಮಾತಾಡ್ಬೋದು. ನೀವು ಬರುತ್ತಾ ನನಗೆ ಇಂಗ್ಲೀಷು? ಖಂಡಿತ ಪ್ರಯತ್ನ ಪಟ್ಟರೆ ಆಗುತ್ತೆ ನಿಮಗೆ. ಸರಿ, ಶುರು ಮಾಡಿ ಇವತ್ತೇನು. ಸೊ ಒಂದೊಂದು ವರ್ಡು, ಹೌ ಆರ್ ಯು, ಹೌ ಡು ಯು ಡು, ವಾಟ್ ಇಸ್ ಯುವರ್ ನೇಮ್, ಈ ಥರ ಸಣ್ಣ ಇದು ಹೇಳಿಕೊಟ್ಟೆ. ಮಾರನೇ ದಿವಸ ಸಾಯಂಕಾಲ ಬನ್ನಿ ಅಂತ ವಾಕಿಂಗ್ ಬಂದು ಹೇಳಿದ್ದನ್ನೆಲ್ಲ ರಿಪೀಟ್ ಮಾಡಿದ್ರು. ಹೇಗಿದೆ ಗುರೂಜಿ ಅಂತ. ಗುರೂಜಿ ನಾನಲ್ಲ, ನಾನು ಗುರು, ನೀವು ನಾನು ಶಿಷ್ಯ. ನಾನು ಸುಮ್ಮನೆ ಹೇಳ್ಕೊಡ್ತಾಯಿದ್ದೀನಿ. ಹೇಳಿದ್ರು ಅಂದರೆ ಪರ್ಫೆಕ್ಟಾಗಿ ನಾನು ಏನು ಹೇಳ್ಕೊಟ್ನೋ ಅಷ್ಟೇ ಪರ್ಫೆಕ್ಟಾಗಿ. ಆ ಥರ ಕೆಲವು ದಿವಸಗಳಿಗೆ ಅವ್ರು ಇಂಗ್ಲೀಷ್ ಹೇಳ್ತಾ ಬಂದು ಅದಾದಮೇಲೆ ಒಂದು ಪಿಕ್ಚರ್ನಲ್ಲಿ ಶೇಕ್ಸ್ಪಿಯರ್ದು ಒಂದು ಇದನ್ನೇ ಮಾತಾಡಿದ್ದಾರೆ, ಇಂಗ್ಲೀಷ್ ಸಾಂಗ್ ಹಾಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಅಷ್ಟು ಅಂದರೆ 60 ವರ್ಷದಿಂದ ಆ್ಯಕ್ಟ್ ಮಾಡಿ ಈಗಲೂ ಆ್ಯಕ್ಟಿವ್ ಆಗಿರೋ ಕಲಾವಿದರು ಬೆರಳೆಣಿಕೆ. ನೀವು ಒಬ್ಬರೇ ಅನ್ಸುತ್ತೆ. ಯಾರು ಇದ್ದಾರಾ? MN ಲಕ್ಷ್ಮೀದೇವಿ ಇದ್ದಾರೆ, ಹರಣಿ ಇದ್ದಾರೆ. ಬಟ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಈಗ ಆ್ಯಕ್ಟ್ ಮಾಡ್ತಾರೆ. ಅಲ್ಲ, ಆ್ಯಕ್ಟ್ ಮಾಡ್ತಿರೋರು ಹೇಳ್ತಿರೋದು. ಲಕ್ಷ್ಮೀದೇವಿ ಮಾಡ್ತಾ ಇದ್ದಾರೆ. ನೀವು ಲಕ್ಷ್ಮೀದೇವಿಯವರು, ಆಮೇಲೆ ಯಾರಿಲ್ಲ, ಇಬ್ಬರೇ ಗಂಡಸರು. ನಾನು ಇನ್ನೆಷ್ಟು ಸಿನಿಮಾ ಇದೆ ಈಗ ಆ್ಯಕ್ಟ್ ಮಾಡೋಕ್ಕೆ? ನೆಕ್ಸ್ಟ್ ಒಬ್ಬರು ಹೊಸ ಒಂದು ಪಿಕ್ಚರ್ ಶುರು ಮಾಡ್ತಾ ಇದ್ದಾರೆ, ಹೇಳಿದ್ದಾರೆ. ಡೇಟ್ಗಳು ಇನ್ನೂ ಗೊತ್ತಿಲ್ಲ. ಅದು ಉಪೇಂದ್ರ ರಾಯ್ ಮಾಡ್ತಾ ಇಲ್ಲ, ಅದೊಂದು ಪಿಕ್ಚರಲ್ಲಿ ಮಾಡಿದ್ದೀನಿ. ಸುಮಾರು ಪಿಕ್ಚರು 6-7 ಪಿಕ್ಚರ್ಗಳು ಅರ್ಧಕ್ಕೆ ನಿಂತಿವೆ. ಅವುಗಳು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದು ಸೊ ಇವತ್ತಿಗೂ ಡಿಮ್ಯಾಂಡಲ್ಲಿ ಇದ್ದೀರಾ ನೀವು? ಡಿಮ್ಯಾಂಡು ಆ ಕ್ಯಾರೆಕ್ಟ್ರಿಗೆ ನಾನು ಸೂಟ್ ಆದ್ರೆ ಮಾತ್ರ ಡಿಮ್ಯಾಂಡ್ ನನ್ನ ಕರೆಗೆ ಕೂಗ್ತದೆ ಅಷ್ಟೇ. ಎಲ್ಲ ಕ್ಯಾರೆಕ್ಟ್ರು ನಾನು ಮಾಡಲ್ಲ. ನನ್ನ ಕ್ಯಾರೆಕ್ಟರ್ನಲ್ಲಿ ವೆಯ್ಟ್ ಇರಬೇಕು. ವೆಯ್ಟ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲಿವರೆಗೆ ಮಾಡೋದು. 60 ವರ್ಷದ ಹಿಂದೆ ನಿಮ್ಮ ಮೊದಲ ಸಿನಿಮಾ ಸಂಪಾದನೆ ಎಷ್ಟು? 100 ರೂಪಾಯಿ ಅಂತ ಕಾಣುತ್ತೆ. 100 ರೂಪಾಯಿ? ದೊಡ್ಡ ದುಡ್ಡೇ ಅದು. ದೊಡ್ಡ ದುಡ್ಡು. 60 ವರ್ಷ ದುಡ್ಡು. ಅಯ್ಯೋ ಸರ್, 1 ರೂಪಾಯಿ ಕೊಟ್ಟರು ದಿವಸಕ್ಕೆ. ನನಗೆ 1 ರೂಪಾಯಿ ಕೊಡೋರು. ಡಿಸ್ಕಷನ್ ಹೋದರೆ ದಿವಸಕ್ಕೆ 1 ರೂಪಾಯಿ ಕೊಡೋರು. 1 ರೂಪಾಯಿನಲ್ಲಿ ಬೆಳಗ್ಗೆ 15 ಪೈಸಕ್ಕೆ ಟಿಫನ್ನು,
30 ಪೈಸಕ್ಕೆ ಊಟ 45 ಪೈಸೆ. ಇನ್ನು 55 ಪೈಸೆ ಉಳಿಯೋದೆಲ್ಲ ಆ ಸಾಯಂಕಾಲ ಒಂದು ಟೀಗೆ ಇದು 5 ಪೈಸಕ್ಕೆ. ಇನ್ನು 40 ಪೈಸಕ್ಕೆ ಪುನಃ ಊಟ ಮಾಡೋ ಹಾಗಿಲ್ಲ, ನಾಳೆ ಬೆಳಗ್ಗೆಗೆ ಬೇಕಲ್ಲ, ಅದಕ್ಕೊಂದು 20 ಪೈಸೆ. ಸೊ ಈ 20 ಪೈಸೆ ಉಳಿಸ್ಕೊಂಡು ಆ ರೀತಿ ಬೆಳೆದಿದ್ದು 1 ರೂಪಾಯಿಂದ ಹೈಯೆಸ್ಟ್ ಸಂಪಾದನೆ 40,000 ರೂಪಾಯಿವರೆಗೂ ತೊಗೊಂಡೆ ನಾನು ಒಂದು ಪಿಕ್ಚರ್ಗೆ. 40,000 ರುಪೀಸ್ನ ಹೈಯೆಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ ನಾನು ಪೇಪರ್ಗಳಲ್ಲೆಲ್ಲ ಬಂದಿದ್ದೀವಿ. ಇತ್ತೀಚಿನ ಸಿನಿಮಾಗಳನ್ನು ನೋಡ್ತೀರಾ? ಇಲ್ಲ ಸರ್, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ಫಿಲ್ಮ್ಗಳು ಟಿ ವಿಲಿ ಬಂದಾಗೆಲ್ಲ ಇವತ್ತಿನ ಸಿನಿಮಾಗಳು, ಹೀರೋಗಳು, ಹೀರೋಯಿನ್ಗಳು, ಆ್ಯಕ್ಟರ್ಸ್ ಕ್ರಿಕೆಟ್ ಬಂದರೆ ಮಾತ್ರ ಬೇರೆ ನಾವು ಯಾವುದು ನೋಡೋದು. ಈ ಒಂದು ಸೀರಿಯಲ್ ಅವು ಇವು ಯಾವುದು ನೋಡಲ್ಲ. ನೀವು ಯಾಕೆ ಬೇರೆ ಭಾಷೆಗೆಲ್ಲ ಹೋಗಲಿಲ್ಲ? ಸರ್ ಕನ್ನಡ ಸಾಕಾಯಿತು ನನಗೆ, ಅದರಲ್ಲಿ ನಾನು ಬ್ಯುಸಿಯಾಗಿದ್ದೆ. ನಾನು ಇನ್ನು ಬೇರೆ ಲ್ಯಾಂಗ್ವೇಜ್ ಹೋಗೋದು ಹಿಂಗೆ ಹೋಗಿ ಅವ್ರ ಹತ್ರ ಹೋಗಿ ಅನಿಸ್ಕೊಡೋದ ಯಾವನು ಇಲ್ಲಿ ಬಂದಿಯಾ ನಾನು. ನಿಮ್ಮ ಹೆಂಡತಿ ಮದುವೆ ಆದಾಗ ನೀವು ಹೀರೋ ಆಗ್ಬೋದಾಗಿತ್ತು ಅಂತ ಏನು ಕೇಳಲಿಲ್ವಾ ನಿಮ್ಮನ್ನು? ನಾನು ಹೀರೋ ಲಾಯಕೇ ಇಲ್ಲ ಸರ್. ನಾನು ಸರ್ ಅವಾಗಲೂ ಸ್ಮಾರ್ಟ್ ಆಗಿದ್ರಿ ನೀವು, ಅವಾಗಲೂ ಸ್ಮಾರ್ಟ್ ಆಗಿದ್ರಿ. ಅಲ್ಲ ಸ್ಮಾರ್ಟ್ ಆಗಿದ್ದೆ, ಬಟ್ ನಾ ಹೀರೋ ಇದಲ್ಲ. ನನ್ನ ಬಾಡಿ ಎಲ್ಲ ನಂದೇನಿದ್ರು ಕಾಮಿಡಿ ಬಾಡಿ ಹೊರತು ಆ ಪಾಪ ಅವಳು ಕೇಳೋದಕ್ಕೂ ಅಂತ ಇದಿರಲಿಲ್ಲ ಆ ಟೈಮಲ್ಲಿ. ಸರ್ 50 ವರ್ಷ ಆಯಿತು ನಮ್ಮ ಮದುವೆಯಾಗಿ, 50 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಅವಳು ಯಾವಾಗ ಹೇಗೆ ಇನ್ನಸೆಂಟ್ ಆಗಿದ್ಲು ಅದೇ ಥರ ಈಗಲೂ ಇನ್ನಸೆಂಟ್ ಆಗಿದ್ದಾಳೆ. ಅಂದರೆ ಬುದ್ಧಿವಂತೆ ನನಗಿಂತ. ನೈಸ್ ಸರ್, ಹೀಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ. ನೀವು ಸೆಂಚುರಿ ಹೊಡಿಬೇಕು, ಶತಾಯುಷಿಗಳಾಗಬೇಕು ಅಂತ ಅಷ್ಟೆ. ಅಲ್ಲ ಸರ್, ಶತಾಯುಷಿಗಳಾಗಿ ಅಂತ ಎಲ್ಲರೂ ಹೇಳ್ತಾರೆ ಸರ್. ಶತಾಯುಷಿಗಳೆಲ್ಲ 110 ವರ್ಷ ಇರೋದಕ್ಕೂ ನಾನು ರೆಡಿ, ಆದರೆ ಆರೋಗ್ಯ ಇರಬೇಕು. ಯಾವ ಥರ ಬಾಧೆನೂ ಇರಬಾರ್ದು, ಯಾವ ಥರ ನೋವು ನಲಿವು ಯಾವುದೂ ಇರಬಾರ್ದು. ಹಾಗಿದ್ರೆ 150 ವರ್ಷ ಇರೋಕ್ಕೂ ನಾನು ರೆಡಿ. ಬೆಂಗಳೂರು ನಾಗೇಶಣ್ಣ ನಗ್ನಗ್ತಾ ಖುಷಿಯಾಗಿ ಶತಾಯುಷಿಗಳಾಗಲಿ ಅಂತ ನೀವು ಒಮ್ಮೆ ಬೇಡ್ಕೊಳ್ಳೋಣ ಅಷ್ಟೇ. ಇದು ಈ ಕ್ಷಣದ ಸ್ಪೆಷಲ್ ಫ್ರಮ್ ನ್ಯೂಸೋ. ನಾನು ಹರೀಶ್ ನಾಗರಾಜು, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ. ನಮಸ್ಕಾರ.